ನಮಸ್ಕಾರ ಅಲ್ಲಿ ಟಿವಿ ವೀಕ್ಷಕರೇ, ನಿಮ್ಮ ಜೊತೆ ಇದ್ದೀನಿ ನಾನು ಇಸ್ತಿಯಾಕ್ ಅಹಮದ್. ಎಸ್ಟಿನ್ನು SIR ಗೊಂದಲಕ್ಕೆ ಪರಿಹಾರ ಏನು? ಇದು ಆನ್ಲೈನ್ ಟಿವಿಯ ಒಂದು ವಿಶೇಷ ವರದಿ. ಇವತ್ತು ಏನು SIR ಅನ್ನೋದನ್ನ ದೇಶ ವ್ಯಾಪ್ತಿ ಇವತ್ತು ಗೊಂದಲದ ಗೂಡಾಗಿದೆ. ಈ ಹಿಂದೆ SIA ಏನೋ ಈ ಹಿಂದೆನೂ ಕೂಡ ಸಾಕಷ್ಟು ವಿಚಾರಗಳು ಹರಡಿತ್ತು. CAA, NRC, ಈಗ SIR ಅನ್ನೋದನ್ನ ಇವತ್ತು ಜನಗಳಲ್ಲಿ ಸಾಕಷ್ಟು ಗೊಂದಲದ ಗೂಡಾಗಿದೆ. ಬನ್ನಿ ಜೊತೆ ಈ ಒಂದು ವಿಚಾರಕ್ಕೆ ತಿಳಿಸ್ಕೋದಕ್ಕೆ ನಮ್ಮ ಜೊತೆ ತುಮಕೂರಿನ ಹೆಸರಾದಂತಹ ವಕೀಲರು ಶಫೀರ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. SIR ಅಂದ್ರೇನು, ಇದರಲ್ಲಿ ಉಳಿಯುವವರು ಯಾರು, ಅಳಿಯುವವರು ಯಾರು, ಈ ಗೊಂದಲಕ್ಕೆ ನಿವಾರಣೆ ಏನು ಅನ್ನೋದನ್ನ ನಾವು ಮುಕ್ತವಾಗಿ ಮಾತಾಡೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಏನ್ ಸರ್ SIR ಅಂದ್ರೆ ಏನು? SIR ಅಂತ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಇದು ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು, ಮೊದಲು CAA ಮಾಡಿದ್ರು, ಆಮೇಲೆ NRC ಮಾಡಿದ್ರು. ಇದ್ರ ಬಗ್ಗೆ ದೇಶದೆಲ್ಲ ಹೋರಾಟ ಆಯ್ತು. ಆವಾಗ ಏನ್ ಮಾಡಿದ್ರು, ಇವರು ಏನ್ ಮಾಡಿದ್ರು, ಅದನ್ನ ಅಷ್ಟೊತ್ತಿಗೆ ಇದು ಕೊರೋನಾ ಬಂದ್ಬಿಡ್ತು. ಕೋವಿಡ್ ಟೈಮಲ್ಲಿ ಇದನ್ನ ಮಾಡ್ಬಿಟ್ರು, ಸುಮ್ಮನೆ ಇದ್ಬಿಟ್ರು. ಈಗ ಏನ್ ಮಾಡಿದ್ದಾರೆ, SIR ಅಂತ ಮಾಡಿದ್ದಾರೆ. ಇವ್ರದ್ದು ಏನು ಉದ್ದೇಶ ಏನಂತ ಅಂತಂದ್ರೆ, ಈ ನಮ್ಮ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬ್ರವರು ನಮ್ಮ ದೇಶಕ್ಕೆ ಏನು ಸಂವಿಧಾನ ಕೊಟ್ಟಿದ್ದಾರೆ ಅದನ್ನು ಸರ್ವನಾಶ ಮಾಡಬೇಕು. ಹೆಂಗೆ, ಯಾವ ತರ ಅಂತ ಸರ್? ಅಲ್ಲ, ಈಗ ನೀವು ಹೇಳ್ತಿದ್ರ ಸಂವಿಧಾನ ಸರ್ವನಾಶ ಮಾಡ್ಬೇಕಂತೇಳಿ ತಮಾಷೆ ಮಾತ. ಇವ್ರು ಮಾಡಕ್ಕೆ ಹೊರಟಿರೋದು. ಹೆಂಗೆ, ಯಾವ ರೀತಿ ಅಂದ್ರೆ ನಮ್ಮ ಸಂವಿಧಾನದ ಒಳಗಡೆ ಕಾನೂನು ತಂದ್ಬಿಟ್ಟು ಈ ದೀನ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಬಡವರನ್ನ, ಅನ್ಎಜುಕೇಟೆಡ್ ಪೀಪಲ್ಸ್ ಇರ್ತಾರಲ್ಲ, ಅವ್ರು ಓದೇ ಇರಲ್ಲ, ಅಂತವ್ರನ್ನೆಲ್ಲ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡ್ಬೇಕು. ಆಯ್ತು. ಈಗ ತಾವ್ ಹೇಳ್ತಿದ್ರ ದೀನ ದಲಿತರು, ಅಲ್ಪಸಂಖ್ಯಾತರು, ಬಡವರು ಅಂತೇಳಿ ಇದ್ರ ಅಪ್ಪರ್ ಕ್ಯಾಸ್ಟ್ ಬರಲ್ವಾ? ಬ್ರಾಹ್ಮಣರು, ಲಿಂಗಾದ್ರು, ನಮ್ಮ ಕರ್ನಾಟಕದ ವಿಚಾರ ಮಾತಾಡ್ತಾ ಇದ್ದೀನಿ. ಮತ್ತೇನು ವಕೀಲರು ಇದ್ದಾರೆ, ಇನ್ನು ಸಾಕಷ್ಟು ಅಪ್ಪರ್ ಕ್ಯಾಸ್ಟ್ ಇದೆ. ಮತ್ತೆ ನಾವು ಇಂಡಿಯಾ ಕಂಪೇರ್ ಮಾಡ್ಕೊಂಡ್ರೆ ಅವ್ರವ್ರ ರಾಜ್ಯದಲ್ಲಿ ಈ ತರ ನಮ್ಮಲ್ಲಿ ಏನು ವಕೀಲರು ಇದ್ದಾರೆ, ಬ್ರಾಹ್ಮಣರು, ಲಿಂಗತಿದ್ರೆ ಆ ತರ ರಾಜ್ಯದಲ್ಲೂ ಕೂಡ ಇರ್ತದೆ. ಅವ್ರಿಗೆಲ್ಲ ಎಫೆಕ್ಟ್ ಆಗಬಹುದು. ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಹೆಂಗ್, ಯಾವ ರೀತಿ? ಅದ್ರಲ್ಲಿ ಯಾರು ಅನ್ಎಜುಕೇಟೆಡ್ ಪೀಪಲ್ಸ್ ಇರ್ತಾರೋ ಅವ್ರನ್ನ ತುಂಬಾ ಎಫೆಕ್ಟ್ ಆಗುತ್ತೆ. ಅಪ್ಪರ್ ಕ್ಯಾಸ್ಟ್ ಅಲ್ಲಿ ಅನರಕ್ಷಕರು ಅವ್ರಿಗೆ ತೊಂದರೆ ಆಗುತ್ತೆ. ಏನ್ ಇದಕ್ಕೆ ಪರಿಹಾರ? ಏನು ಇದಕ್ಕೆ ಪರಿಹಾರ ಏನಿಲ್ಲ. ಇದಕ್ಕೆ ಆಲ್ರೆಡಿ ಈಗ ಸುಪ್ರೀಂ ಕೋರ್ಟ್ ಮನ್ನಣೆ ಕೊಟ್ಟಿದೆ. ಈ ಬಿಹಾರದಲ್ಲೂ ಇದ್ರ ಬಗ್ಗೆ ಆಗ್ಲೇ ಇವ್ರು SIR ಮಾಡಿದ್ದಾರೆ, ಉತ್ತರ ಪ್ರದೇಶದಲ್ಲೂ SIR ಮಾಡಿದ್ದಾರೆ, ಮತ್ತೆ ನಿಮ್ಮ ವೆಸ್ಟ್ ಬೆಂಗಾಲ್ ಅಲ್ಲೂ SIR ಮಾಡಿದ್ದಾರೆ. ಈ ಕಡೆ ಎಲ್ಲ ಮಾಡಿ ಸುಮಾರು ಒಂದೊಂದು ಸ್ಟೇಟ್ ಅಲ್ಲಿ 60 ಇಂದ 70 ಲಕ್ಷ ವೋಟ್ ಅನ್ನ ಇವರು ಡಿಲೀಟ್ ಮಾಡಿದ್ದಾರೆ. ಇವ್ರೇನ್ ಹೇಳ್ತಾ ಇದ್ರು ಅಂತಂದ್ರೆ, ನಾವು ಅಕ್ರಮ ವಲಸೆಗಾರರನ್ನ ತಡೆಯಕ್ಕೆ ಇದು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಹೌದು. ಅದು ನೋಡಿ ಸರ್, ಅಕ್ರಮವಾಗಿ ಪ್ರವೇಶ ಮಾಡುವಂಥದ್ದು ಅದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇದು ಅಂತವ್ರಿಗೆ ಟಾರ್ಗೆಟ್ ಮಾಡ್ಬೇಕು ಹೊರತು ಯಾರ ಹೊರಗಡೆ ಬರ್ತಾ ಇದಾರೆ ಅಂತೇಳಿ ನಮ್ಮವ್ರನ್ನ ನಾವಿಲ್ಲಿ ಸರ್ವನಾಶ ಮಾಡೋದು, ಮತಗಳನ್ನ ಕಸಿ ಅಂತ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದು? ಈಗ ಅದನ್ನೇ ನಾನು ಹೇಳ್ತಾ ಇರೋದು. ಅಕ್ರಮ ವಲಸಿಗರು ಬರ್ತಾ ಇದಾರಲ್ಲ, ಅವ್ರನ್ನ ಇವರು ತಡೆಯಕ್ ಆಗ್ತಾ ಇಲ್ಲ. ಈಗ ಹೋಮ್ ಮಿನಿಸ್ಟ್ರಿ ಇದೆ, ಸೆಂಟ್ರಲ್ ಗವರ್ಮೆಂಟ್ ಇದೆ, ಇಂಟೆಲಿಜೆನ್ಸ್ ಇದೆ, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಇವ್ರೇನು ಮಾಡ್ತಾ ಇಲ್ಲ. ಅವ್ರನ್ನ ತಡೆಯಕ್ ಆಗಲ್ಲ ಅವ್ರ ಕೈಲಿ. ಹಂಗ್ ತಡೆಗಾಗಿದ್ರೆ ಇದು ಈ ಒಂದು ಐಡಿಯಾ ಇವ್ರು ತಗೊಳ್ತಾ ಇದ್ರು. ಇದು ವಾಮ ಮಾರ್ಗದಿಂದ ನಮ್ಮನ್ನೆಲ್ಲ ಡಿಲೀಟ್ ಮಾಡಿ ನಮ್ಮನ್ನೆಲ್ಲ ವೋಟರ್ ಲಿಸ್ಟ್ ಇಂದ ತೆಗೆದಾಕಕ್ಕೆ ನೋಡ್ತಾ ಇದ್ದಾರೆ. ಅಲ್ಲ ಸರ್, ಅದಕ್ಕೆ ನೋಡಿ, ಅದನ್ನ ಯಾರು ತಪ್ಪಿಸಿದರೆ ಅಂತ ಕ್ರಮ ಆಗ್ಲಿ, ಅದು ಸ್ವಾಗತ. ಯಾರೇ ಆದ್ರೂ ಕೂಡ ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ರೂಲ್ಸ್ ಟ್ಯಾಕಿಂಗ್ ಜಾಸ್ತಿ ಇದೆ. ಈಗ ಯಾರು ಬೇಕಾದ್ರೆ ಬರ್ಬೋದು, ಯಾರು ಬೇಕಾದ್ರೆ ಹೋಗ್ಬೋದು ಅಂತದನ್ನ. ಆದ್ರೆ ಆ ಚಿಂತನೆ ಇಟ್ಕೊಂಡು ಇಲ್ಲಿರ್ತಕ್ಕಂಥದ್ದೇ ತೊಂದರೆ ಮಾಡೋಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಮುಂದಕ್ಕೆ ಇದೇ ತರ ಎಲ್ಲಿ ಯಾವ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದನ್ನ ಬದಲಾವಣೆ ಅಂತ ಹೇಳಿದ್ರೆ ಯಾವ ರೀತಿ ಅದು? ಸಂವಿಧಾನದಲ್ಲಿ ಇಂಥ ಕಾನೂನು ತರೋದು. SIR ಮಾಡಿದ್ವಿ, ನಿಮ್ದು ವೋಟ್ ಇಲ್ಲ, ನಿಮ್ಗೇನು ನಾವು ಇದು ರಿಸರ್ವೇಶನ್ ಕೊಡೋದು ಬರೋದಿಲ್ಲ, ನಿಮ್ಗೆ ರೇಷನ್ ಕಾರ್ಡ್ ಕೊಡೋದು ಬರೋದಿಲ್ಲ, ನಿಮ್ಗೆ ರಿಸರ್ವೇಶನ್ ಕೊಟ್ಟ ತಾನೇ ನೀವು ನೌಕರಿಗೆ ಹೋಗೋದು. ಸರ್, ನಾನೊಬ್ಬ ಭಾರತೀಯ, ನಾನು ಮೂಲತಃ ಕರ್ನಾಟಕದವನು. ಈಗ ನನ್ನ ಮೇಲೆ ಅದನ್ನ ಗಣಪ್ರಹಾರ ಮಾಡಿದ್ರೆ ನಾನು ಉಳಿಯೋದಕ್ಕಾಗಿ ಏನ್ ದಾಖಲಾತಿ ಕೊಡ್ಬೇಕು? ನೀವೀಗ ಏನ್ ದಾಖಲೆ ಕೊಡ್ಬೇಕಂತ ಅಂದ್ರೆ ಅವ್ರು 12 ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ. ಏನೇನು ಕೇಳಿದ್ದಾರೆ? 12 ಡಾಕ್ಯುಮೆಂಟ್ಸ್ ಅಲ್ಲಿ 4 ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಮಾಡಿದ್ದಾರೆ. ಪಾಸ್ಪೋರ್ಟ್ ರಿಜೆಕ್ಟ್ ಮಾಡಿದ್ದಾರೆ, ಆಧಾರ್ ಕಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ, ವೋಟರ್ ID ಕಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ, ಮತ್ತೆ ರೇಷನ್ ಕಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳೋದು ಕ್ವಶನ್, ನಮ್ ಕೇಂದ್ರ ಸರ್ಕಾರದ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಪಾಸ್ಪೋರ್ಟ್ ಅನ್ನು ಕೊಟ್ಟಿರೋದು ಯಾರು? ಕೇಂದ್ರ ಸರ್ಕಾರದ. ವೋಟರ್ ID ಕೊಟ್ಟಿರೋದು ಯಾರು? ಕೇಂದ್ರ ಸರ್ಕಾರದ. ಎಲೆಕ್ಷನ್ ಕಮಿಷನರ್ ಕೊಟ್ಟರು. ಆಮೇಲೆ ಪಾಸ್ಪೋರ್ಟ್ ಅಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮೊನ್ನೆ ಹೇಳ್ತಾರೆ,
ಪಾಸ್ಪೋರ್ಟ್ ವ್ಯಾಲಿಡಿಟಿ ಇಲ್ಲ, ಇದನ್ನ ನಾವು ಸಿಟಿಜನ್ಶಿಪ್ಗೆ ಒಪ್ಪಳ ಅಂತ ಹೇಳ್ತಾ ಇದ್ದಾರೆ. ಆಧಾರ್ ಕಾರ್ಡು ಸರ್, ಆಧಾರ್ ಕಾರ್ಡ್ ಒಪ್ಕೊಳಕ್ ರೆಡಿ ಇಲ್ಲ ಅವ್ರು. ಅಲ್ಲ ಸರ್, ಈಗ ಇವೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನೀವು ಮಾಡಿರ್ತಕ್ಕಂಥದ್ದನ್ನ ನೀವು ಒಪ್ಕೊಂಡಾಗ ನೀವು ರೆಡಿ ಇಲ್ಲ ಅಂದ್ರೆ ಯಾವ ತರ ಅಂತ ಮತ್ತೆ ಹೊಸದಾಗಿ ಇನ್ನೇನು ಹುಡ್ಕೊಂಡು ಹೋಗ್ಬೇಕು ಈಗ? ಅದನ್ನೇ ಹೇಳ್ತಾ ಇರೋದು. ನಾವು ಕೇಂದ್ರ ಸರ್ಕಾರನ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ, ಮತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯನ ನಾವು ದಯವಿಟ್ಟು ಕೇಳ್ಕೊಂತೀವಿ, ಇನ್ನು ಈ ಅರ್ಜಿನ ಮರುಪರಿಶೀಲನೆ ಮಾಡಿ ತಾವು ದಯವಿಟ್ಟು ಈ 4 ಡಾಕ್ಯುಮೆಂಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೇಳಿದ್ರೆ ಇದರಲ್ಲಿ ಬಡವರು, ದೀನರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಸೇಫ್ ಆಗ್ತಾರೆ. ಅಂದ್ರೆ ಈಗ ನೀವ್ ಹೇಳ್ದಂಗೆ ಸರ್, ಈಗ SIR ಅನ್ನೋದನ್ನ ಒಂದು ಜಾತಿಗೆ ಒಂದು ಕೋಮುಗಳಲ್ಲೇ ಈ ಜಾತ್ಯತೀತವಾಗಿ ಟಾರ್ಗೆಟ್ ಮಾಡಿರ್ತಕ್ಕಂತ ಸ್ಕೀಮ್ ಇದು. ಇವ್ರು ಹೇಳ್ತಾರೆ ಜಾತ್ಯತೀತ ಮಾಡಿದ್ವಿ ಅಂತ ಹೇಳ್ತಾ ಇದ್ರೆ, ಆದ್ರೆ ಒಳಸಂಚು ಏನಿದೆ ಅದನ್ನ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಈಗ ನೀವ್ ಹೇಳ್ತಿದ್ರೆ ಸಾಕಷ್ಟು ದಾಖಲಾತಿಗಳು ಕೊಡಬೇಕು ಅಂತ ಹೇಳಿ ಹೊಸದಾಗಿ ಈಗ ನಾವು ದಾಖಲಾತಿ ಕೊಡ್ತೀವಪ್ಪ, ಆಯ್ತು, ಕೊಡದಲ್ಲ ಇರೋರು ಅವರಿಗೆ ಸರ್ಕಾರ ಏನೋ ಸೌಲಭ್ಯ ಸಿಗಲ್ಲ, ಏನು ಸಿಗಲ್ಲ ಅಂತ ಹೇಳ್ತಾ ಇದ್ರೆ ಭಾರತೀಯನೇ ಅಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲ ಸರ್, ತಲಾಂತರಗಳಿಂದ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಭಾರತೀಯ ಅಲ್ಲ ಅಂತ ನೀವು ಪರಿಗಣಿಸಿದ್ರೆ ನೀವು ಅವ್ರ ಕಥೆ ಏನಾಗ್ಬೇಕು, ಅವ್ರ ಸ್ಥಿತಿ ಏನಾಗ್ಬೇಕು, ಅವ್ರ ಫ್ಯಾಮಿಲಿ ಇರುತ್ತೆ, ಅವೆಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು, ಸರ್ಕಾರದ ಸೌಲಭ್ಯಗಳು ಸಿಗಲ್ಲ, ನೀವು ಭಾರತೀಯನಲ್ಲ ಅಂತ ನಿನ್ನ ಪರಿಗಣಿಸಿದಾಗ ಆತ ಹುಡುಗಿ ಆತ ಯಾವ ದೇಶಕ್ಕೆ ಹೋಗ್ಬೇಕು? ಅದನ್ನೇ ತಾನೇ ಈಗ ಬಂದಿರೋದು. ಈಗ ಅವ್ನಿಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗಲ್ಲ. ಅವ್ನಿಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಕ್ಕಿಲ್ಲ ಅಂತಂದ್ರೆ ಅವ್ನಿಗೆ ರೇಷನ್ ಕಾರ್ಡ್ ಇಲ್ಲ, ಅವ್ನಿಗೆ ಉದ್ಯೋಗ ಇಲ್ಲ, ಅವ್ನಿಗೆ ವ್ಯಾಪಾರ ಮಾಡಕ್ಕೆ ಇಲ್ಲಿ ಅವಕಾಶ ಕೊಡಲ್ಲ, ಏನೇನು ಅವ್ನಿಗೆ ಅವಕಾಶನೂ ಕೊಡಲ್ಲ. ಹುಟ್ಟದ ಬರ್ತ್ ಸರ್ಟಿಫಿಕೇಟ್ ಕೊಡಲ್ಲ, ಸತ್ರ ಡೆತ್ ಸರ್ಟಿಫಿಕೇಟ್ ಕೊಡಲ್ಲ. ಸರ್, ಈಗ ಕೊನೆಯದಾಗಿ ಏನ್ ಪರಿಹಾರ ಸರ್? ಸರ್, ನಾನು ದೇಶದ ಬಗ್ಗೆ ನನಗೆ ಚಿಂತೆ ಬೇಕಾಗಿಲ್ಲಪ್ಪ, ನಾನು ಉಳಿಬೇಕು, ನನ್ನ ಫ್ಯಾಮಿಲಿ ಉಳಿಬೇಕು, ನನ್ನ ಕುಟುಂಬ ಉಳಿಬೇಕು, ನನ್ನ ಬಂಧುಗಳಿಗೆ ಉಳಿಬೇಕು. ನಾನು ಈಗ ನನ್ನ ಬುಡಕ್ ನೀರು ಬಂದಿದೆ ಅನ್ನೋದನ್ನ ಎದೊಳ್ಬೇಕು. ಈಗ ನಾನು ಏನ್ ಮಾಡ್ಬೇಕು ಸರ್? ಈಗ ಏನೆಲ್ಲ ಪ್ರತಿಯೊಂದು ಮನೆಯಲ್ಲಿ ಎಜುಕೇಟೆಡ್ ಆಗಬೇಕು. ಎಜುಕೇಟೆಡ್ ಆಗಿ ಪ್ರತಿಯೊಬ್ಬರಿಗೆ ಏನು ಇದ್ರ ಬಗ್ಗೆ ಏನು ಹೆದರ್ಬೇಕಾದಿಲ್ಲ, ಮತ್ತೆ ಚಿಂತನೆ ಮಾಡಬೇಕಾದಿಲ್ಲ. ಇದ್ರ ಬಗ್ಗೆ ಆಗಲೇ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಏನ್ ಹೋರಾಟ ಮಾಡೋದು ಅದು ಪ್ರಯೋಜನ ಆಗಿಲ್ಲ. ಈಗ ಏನ್ ಮಾಡ್ಬೇಕಂತ ಅಂದ್ರೆ ನಾವು ನಮ್ಮ ದಾಖಲೆಗಳನ್ನು ಕರೆಕ್ಟಾಗಿ ಇಟ್ಕೋಬೇಕು. ಸರ್, ಈಗ ತಾವೇ ದಾಖಲಾತಿಗಳು ಕರೆಕ್ಟಾಗಿ ಇರಬೇಕಂತ ಈ ಜನರೇಷನ್ ಅಲ್ಲಿ ಎಲ್ಲ ದಾಖಲಾತಿ ಕರೆಕ್ಟಾಗಿದೆ ಒಪ್ಪಳದು. ಅದು ನೀವು ಒಪ್ಕೊಂತೀವಿ, ನಾವು ಒಪ್ಕೊಂತೀವಿ. ಇವತ್ತು ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಸೇರ್ಸೋದಂತಾಗ್ಲಿ, ಇವತ್ತು ನಮ್ಗೆ ಏನೋ ಬೇರೆ ಬೇರೆ ದಾಖಲಾತಿಗಳಿದೆ. ಈ ಹಿಂದೆ ನಾವು ಒಂದು 100 ವರ್ಷದ ಹಿಂದೆ ಹೋದ್ರೆ ಅನಕ್ಷರಸ್ಥರು ಜಾಸ್ತಿ ಜನ ಇದ್ರು. ಹೌದು, ವಿದ್ಯಾಭ್ಯಾಸ ಇರಲಿಲ್ಲ ಅವ್ರಿಗೆ, ಹುಟ್ಟಿದ್ದೇ ಗೊತ್ತಿಲ್ಲ. ಹೌದು, ಈ ರೀತಿ ಅವ್ರು ಅದನ್ನೆಲ್ಲ ಪರಿಗಣಿಸಿದ್ರೆ ಇವತ್ತು ಕೂಡ ಇದ್ದಾರೆ, ಇವತ್ತು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರು ಯಾವ ತರ ಸೇಫ್ ಆಗ್ಬೋದು? ತುಂಬಾ ಕಷ್ಟ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದವರು ಮತ್ತೆ ಮರುಪರಿಶೀಲನೆ ಮಾಡಬೇಕು. ನಮ್ಮ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಇದ್ರ ಬಗ್ಗೆ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಇದಕ್ಕೆಲ್ಲ ಒಂದು ಸುಲಭವಾದ ಒಂದು ರೀತಿಯ ಒಂದು ಅವಕಾಶವನ್ನು ಕೊಡಬೇಕು. ಅಲ್ಲಿನ ತನಕ ಸಮಸ್ಯೆ ತಪ್ಪಿದಲ್ಲ. ಅಲ್ಲಿನ ತನಕ ಸಮಸ್ಯೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬಿಟ್ರೆ ವಕೀಲರು ಶಫಿ ಅಹಮದ್ ಅವ್ರಿಗೆ ಎಷ್ಟು ಕೋಟಿ ಆಸ್ತಿ ಇದೆ ಸೌಕರ್ಯ ಗೊತ್ತಾಗ್ಬಿಡುತ್ತೆ ಅಲ್ವಾ ಸರ್? ಅಂತದಕ್ಕೆ ಮಾತ್ರ ಪರಿಗಣಿಸೋದಕ್ಕೆ ಬೇಕು, ಇಂಥದಕ್ಕೆ ಪರಿಗಣಿಸಕ್ ಬೇಕಾಗಿಲ್ಲ ಅಂತ ಹೇಳಿದ್ರೆ ಯಾರ ಜಾಸ್ತಿ ಎಷ್ಟಿದೆ ಅಂತ ಬಿಟ್ಟು ಪರಿಗಣಿಸಕ್ಕೆ ಆಧಾರ್ ಕಾರ್ಡ್ ಬೇಕು. ಯಾರ ಬ್ಯಾಂಕಲ್ಲಿ ಎಷ್ಟು ಕೋಟಿ ದುಡ್ಡು ಮಾಡಿದ್ದಾರೆ ಅಂತ ಬಿಟ್ಟು ಪರಿಗಣಿಸಕ್ಕೆ ಆಧಾರ್ ಕಾರ್ಡ್ ಬೇಕು. ಬಡವ್ರು ಓಟ್ ಹಾಕ್ತೀವಿ ಅಂತ ಹೋದ್ರೆ ಬಡವ್ರು ಓಟ್ ತಗೊಳಲ್ಲ. ಇಂಥದಕ್ಕೆ ಮಾತ್ರ ನೀವು ಆಧಾರ್ ಕಾರ್ಡ್ ಬೇಕಾಗಿಲ್ಲ, ದಾಖಲಾತಿಗಳು ನೀವು ಕೊಟ್ಟರೆ ನೀವು ಭಾರತೀಯರು ಇಲ್ಲ ಗೆಟ್ ಔಟ್ ಅಂತ ಹೇಳಿ ಎಲ್ಲ ಯಾರು ಬಿಡ್ಕೊಂತಾರೆ ಸರ್? ಯಾರು ಕಂಟ್ರಿನವ್ರು ಬಿಡ್ಕೊಂತಾರೆ? ಇದಕ್ಕಿಂತ ಮುಂಚೆ ಓಟ್ ಹಾಕಕ್ ಹೋದಾಗ ರಾಜಕೀಯ ಪ್ರತಿನಿಧಿಗಳು ಏನಪ್ಪಾ ವೋಟರ್ ಐಡಿ ಇದೆ ಓಟ್ ಹಾಕ್ಬಿಡು, ರೇಷನ್ ಕಾರ್ಡ್ ಇದೆಯಾ ನಿನ್ನ ಹತ್ರ ಹೋಗಿ ಓಟ್ ಹಾಕು, ನಿನ್ನ ಹತ್ರ ಆಧಾರ್ ಕಾರ್ಡ್ ಇದೆಯಾ ಹೋಗಿ ಓಟ್ ಹಾಕು. ಓಟ್ ಹಾಕಕ್ಕೆ ಇದೆಲ್ಲ ಬೇಕು, ಓಟ್ ಹಾಕಕ್ಕೆ ಇದೆಲ್ಲ ಬೇಕು. ಈಗ ನಾವು SR ಮಾಡಿದಾಗ ಇದನ್ನು ಕೊಟ್ಟರೆ ನಡೆಯಲ್ಲ. ಇದು ಏನಾದ್ರು SIR ನಮ್ಮ ಕರ್ನಾಟಕದಲ್ಲಿ ಜಾರಿ ಆದ್ರೆ ಈಗ ಕರ್ನಾಟಕ ವ್ಯಾಪ್ತಿಯಲ್ಲಿ ಜಾತ್ಯತೀತವಾಗಿ ಎಷ್ಟು ಜನದ ಮತಗಳು ಡೀಟ್ ಆಗುತ್ತೆ ಸರ್? ಅಂದಾಜು ನನ್ನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಮೇಲೆ ಜನರ ಹೆಸರು ಟಿಕೆಟ್. SIR ಗೊಂದಲದ ಗುಡಿಗೆ ಪರಿಹಾರ ಏನು? ಇದು ಆಲ್ ಇಂಡಿಯಾ ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವಕೀಲರು. ಜನಗಳು ಯಾವುದೇ ರೀತಿ ಭಯ ಬೀಳಕ್ಕೂ ಬಿಡಿ, ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಇದ್ದಿರುತ್ತೆ. ಇದನ್ನೇನು SIR ಅನ್ನೋದು ಬ್ರಹ್ಮಾಸ್ತ್ರ ಅಲ್ಲ. ಇದು ಈ ಹಿಂದೆ ಸಾಕಷ್ಟು ಇದರ ಚರ್ಚೆಗಳು ನಡೆದಿದೆ. ಎಲ್ಲ ಧೈರ್ಯವಾಗಿರಿ, ಏನಾದ್ರು ಕೂಡ ಫೇಸ್ ಮಾಡಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರಗಳಾದ ದಾಖಲಾತಿಗಳು ಕೊಡ್ಬೋದು, ಕೊಡದಲ್ಲಿರ್ಬೋದು, ಅದು ಮುಂದಕ್ಕೆ ನೋಡ್ಬೋದು ಏನಾಗುತ್ತೆ ಅಂತೇಳಿ. ಆನ್ಲೈನ್ TV ಇದು ನೈಜ ಬಂದಾರ. ನಮಸ್ಕಾರ.